ಮತ್ತೆ ದಿನಕ್ಕೊಂದು ವಚನ. ಇಂದಿನ ವಚನ: ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಈ ವಚನವನ್ನ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಗುಹೇಶ್ವರ ಅಂದ್ರೆ ಅಲ್ಲಮ ಪ್ರಭುಗಳ ಆರಾಧ್ಯ ದೈವ. ಸೊ ವಚನ ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಖಂಡಿತ ಅದಲ್ಲ. ಯಾಕೆಂದ್ರೆ ಹೆಣ್ಣು ಸಹಜ ಸೃಷ್ಟಿ ಸ್ಥಿತಿ ಲಯ ಪ್ರಕೃತಿನೇ ಹೆಣ್ಣು. ಅದು ಮಾಯ ಆಗಕ್ಕೆ ಸಾಧ್ಯ ಇಲ್ಲ. ಹೊನ್ನು ಮಾಯೆಯಲ್ಲ. ಹೊನ್ನು ಈಗ ನಾವು ತೊಡುಗೆ, ಚಿನ್ನ, ವಜ್ರ, ಆಭರಣಗಳೆಲ್ಲ ಹಾಕೋತೀವಿ. ಸೊ ಅದು ಮಾಯ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಎಲ್ಲರ ಕೈಗೂ ಸಿಗುತ್ತೆ, ದುಡ್ಡು ಒಂದಿದ್ರೆ. ಅಂದ್ರೆ ಅರ್ಥ ದುಡ್ಡು ಸೇರಿ ಹೊನ್ನು ಹೋಲಿಸಿದ್ದಾರೆ. ಮಣ್ಣು ಮಾಯೆಯಲ್ಲ. ಮಣ್ಣು ತಾಯಿ ಭೂದೇವಿ, ಅವಳು ಎಲ್ರಿಗೂ ಸಮಾನಳು. ಯಾಕೆಂದ್ರೆ ಭೂದೇವಿನ ತಾಯಿಗೆ ಏನು ಹೋಲಿಸ್ತೀವಿ ಅಂದ್ರೆ, ತಾಯಿ ಎಲ್ಲ ಮಕ್ಕಳನ್ನು ಈಕ್ವಲ್ ಆಗಿ ನೋಡ್ತಾಳೆ, ಹಂಗೆ ಮನುಕುಲ ಸಕಲ ಜೀವರಾಶಿಗಳನ್ನು ಈಕ್ವಲ್ ಆಗಿ ನೋಡ್ತಾಳೆ. ಸೊ ಹಂಗಾಗಿ ಅವಳು ಮಾಯೆ ಅಲ್ಲ. ಮಾಯೆ ಯಾವುದು? ಮನದ ಮುಂದಣ ಆಸೆ. ಅಂದ್ರೆ ಈಗ ನನಗೆ ಹೆಣ್ಣು ಮಾಯೆ ಅಲ್ಲ ಅಂದ್ರೆ, ನನಗೆ ಒಂದು ಹೆಣ್ಣು ಮೋಹ ಪಡ್ತೀನಿ, ಒಂದು ಪ್ರೀತಿಸ್ತೀನಿ, ಇಂಥ ಹುಡುಗಿ ನನ್ನ ಹೆಂಡತಿ ಆಗಬೇಕು, ಇಷ್ಟು ಸೌಂದರ್ಯವತಿ ಇರಬೇಕು, ಆ ಥರ, ಅದು ಮಾಯೆ. ನಮ್ಮ ಆಸೆ ಏನಿರುತ್ತೋ ಅದು ಮಾಯೆ. ಮತ್ತು ಹೊನ್ನು ಮಾಯೆ ಅಲ್ಲ. ಹೊನ್ನು ನನ್ನ ತುಂಬ ಐಶ್ವರ್ಯವಂತ ಆಗಿ ತುಂಬ ಒಡವೆಗಳು ಹಾಕೋಬೇಕು, ಈ ಥರ ಎಲ್ಲ ಕನಸುಗಳು ಆಸೆ ಇರುತ್ತೆ. ಇದು ಆಸೆ ಇರಬೇಕು. ಲೋಭ ಅಂದರೆ ದುರಾಸೆ ಇರಬಾರ್ದು ಮನುಷ್ಯನಿಗೆ. ಇದು ಮಾಯೆ ಅಲ್ಲ. ಅಂದರೆ ಅದ್ರ ಮೇಲಿರೋ ಮೋಹ, ಅದ್ರ ಮೇಲಿರೋ ಆಸೆನೇ ಮಾಯೆ. ಅದಾದ್ಮೇಲೆ ಮಣ್ಣು ಮಾಯೆ ಅಲ್ಲ. ಮಣ್ಣು ಮಾಯೆ ಆಗಕ್ಕೆ ಸಾಧ್ಯನಾ? ನಿಮ್ಗೆ ಹೇಳ್ದೆ ಯಾವಾಗಲೇ, ಭೂಮಿ ತಾಯಿ ಅದೇಂಗ್ರಿ ಆಸೆ ಆಗಕ್ಕೆ ಸಾಧ್ಯ ಆಗುತ್ತೆ? ಮಾಯೆ ಆಗಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಸೊ ಅದ್ರ ಮೇಲಿರೋ ಮೋಹ ನಮಗೆ, ನಾನು 1000 ಎಕರೆ ಆಸ್ತಿ ಮಾಡಬೇಕು, ಬೆಂಗಳೂರಲ್ಲಿ ಸೈಟ್ ತೊಗೋಬೇಕು, ನನಗಿರೋದು 5 ಎಕರೆ ಸಾಕಾಗ್ತಿಲ್ಲ, ಈ ಥರ ಎಲ್ಲ ಕನಸು, ಆಸೆಗಳು, ಲೋಭ ಅನ್ನೋ ದುರಾಸೆ ಜಾಸ್ತಿ ಮಾಡ್ಕೊತೀವಲ್ಲ, ಅದ್ರ ಮೇಲಿರೋ ಆಸೆ ಬಿಟ್ಟರೆ ನೀನು ನೆಮ್ಮದಿಯಾಗಿ ಖುಷಿಯಾಗಿರ್ತೀಯ ಅಂತೇಳಿ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಅದನ್ನೇ ಮನದ ಮುಂದಣ ಆಸೆ. ನಮ್ಮ ಮನಸ್ಸಿನ ಮುಂದೆ ಏನು ಆಸೆ ಇರುತ್ತೋ ಅದೇ ಮಾಯೆ ಅಂತೇಳಿ ಅಲ್ಲಮ ಪ್ರಭುಗಳು ಹೇಳಿರೋದು. ಧನ್ಯವಾದ. ಶರಣು ಶರಣಯ್ಯ.